ಓಕೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೇನು ಒಂದು ವಿಚಾರ ತೊಗೊಂಡಾಗ ಈಗ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಒಳಗೆ ಫಂಡ್ ಬಂದಿದ್ದು ಮತ್ತು ಫಂಡ್ ಹೋಗಿದ್ನ ಜಸ್ಟ್ ರೆಕಾರ್ಡ್ ಮಾಡ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ಟೇಟ್ಮೆಂಟ್ ಐತಿ, ಅದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತೇಳಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ನಾವೇನು ರೆಕಾರ್ಡ್ ಮಾಡ್ತೀವಿ, ಒಂದು ಯು ಹ್ಯಾವ್ ಟು ರೆಕಾರ್ಡ್ ದ ಕ್ಯಾಶ್ ರಿಸಿಪ್ಟ್ ಆ್ಯಂಡ್ ಕ್ಯಾಶ್ ಪೇಮೆಂಟ್. ನಿಮ್ಗೆ ಕ್ಯಾಶ್ ಬಂದಿದ್ದು ಮತ್ತು ಕ್ಯಾಶ್ ಹೋಗಿದ್ದನ್ನ ರೆಕಾರ್ಡ್ ಮಾಡ್ತೀವಿ. ಬಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಾವು ಹಂಗಲ್ಲ. ಬಟ್ ಓವರಾಲ್ ಆಗಿ ಎಷ್ಟು ಫಂಡ್ ಬಂತು, ವಾಟ್ ಆರ್ ದ ಸೋರ್ಸಸ್ ಆಫ್ ಫಂಡ್, ಅಂದ್ರೆ ನಮ್ಗೆ ಯಾವ್ಯಾವ ಸೋರ್ಸಿಂದ ಫಂಡ್ ಬಂತು, ಯಾವ್ಯಾವ ಸೋರ್ಸ್ಗೆ ನಾವು ಅಂದರೆ ಯಾವ್ಯಾವಕ್ಕೆ ನಾವು ಆ ಫಂಡ್ನ ಯೂಸ್ ಮಾಡಿದ್ವಿ ಅಂತೇಳಿ ಸ್ಟಡಿ ಮಾಡ್ತೇವೆ ಅದ್ರಾಗ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ನಾವು ಪ್ರಿಪೇರ್ ಮಾಡೋಂಥವು ಯಾವ್ಯಾವ ಅಂತಂದ್ರೆ, ಒಂದನೇಕ್ಕೆ ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ. ಏನಂತೇಳಿ? ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದೈತಿ. ವರ್ಕಿಂಗ್ ಕ್ಯಾಪಿಟಲ್ ಇಟ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ ನಾವು. ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ಗೆ. ಎರಡನೇದು ಏನಂತಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಒಂದನೇದು ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ. ಎರಡನೇದು ಫಂಡ್ಸ್ ಫ್ರಮ್ ಆಪರೇಷನ್ ಅಂತೇಳಿ. ಯಾವುದು? ಫಂಡ್ಸ್ ಫ್ರಮ್ ಆಪರೇಷನ್ ಅಂತೇಳಿ. ಓಕೆ, ಮೂರನೇದು ಏನಂತಂದ್ರೆ ಯು ಹ್ಯಾವ್ ಟು ಪ್ರಿಪೇರ್ ದ ಅಕೌಂಟ್ಸ್, ಅಂದರೆ ವರ್ಕಿಂಗ್ ನೋಟ್ಸ್ನ ಪ್ರಿಪೇರ್ ಮಾಡಬೇಕು ರಿಗಾರ್ಡಿಂಗ್ ಫಿಕ್ಸ್ಡ್ ಅಸೆಟ್ಸ್ ಬಗ್ಗೆ. ಫಿಕ್ಸ್ಡ್ ಅಸೆಟ್ಸ್ ಬಗ್ಗೆ ನಾವೇನು ಮಾಡ್ಬೇಕಂತಂದ್ರೆ ವರ್ಕಿಂಗ್ ನೋಟ್ ಹಾಕ್ಬೇಕು. ವರ್ಕಿಂಗ್ ನೋಟ್ ಫಾರ್ ಫಿಕ್ಸ್ಡ್ ಅಸೆಟ್. ಈ ಫಿಕ್ಸ್ಡ್ ಅಸೆಟ್ ಬಗ್ಗೆ ಯಾಕೆ ವರ್ಕಿಂಗ್ ನೋಟ್ ಆಗ್ಬೇಕಂತಂದ್ರೆ, ನಾವು ಫಿಕ್ಸ್ಡ್ ಅಸೆಟ್ನ ಪರ್ಚೇಸ್ ಮಾಡಿದ್ವು, ಸೇಲ್ ಮಾಡಿದ್ವು ಅನ್ನೋದು ಬಗ್ಗೆ ರೆಕಾರ್ಡ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾವೇನು ಹಾಕ್ತೀವಿ? ವರ್ಕಿಂಗ್ ನೋಟ್ ಹಾಕ್ತೀವಿ. ರೈಟಾ? ಸೊ ಥರ್ಡ್ ಒನ್ ಆಯ್ತು. ಫೋರ್ತ್ ಒನ್ ಏನಂತಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತೇಳಿ. ಲಾಸ್ಟ್ ಒನ್ ಯಾವುದು? ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಇಷ್ಟನ್ನ ನಾವು 15 ಮಾರ್ಕ್ಸಿಗೆ ಪ್ರಿಪೇರ್ ಮಾಡಬೇಕು. ಇನ್ನಷ್ಟು 15 ಮಾರ್ಕ್ಸಿಗೆ ಪ್ರಿಪೇರ್ ಮಾಡ್ಬೇಕಂದ್ರೆ ಈಗ ಅಷ್ಟು ಪ್ರಿಪೇರ್ ಮಾಡ್ಬೇಕಂತ. ಸೊ ಇನ್ ಕೇಸ್ ಈ ಚಾಪ್ಟರ್ ಮೇಲೆ 5 ಮಾರ್ಕ್ಸಿಗೆ ಕೇಳಿದ್ರೆ ಇವು ಎರಡು ಕೇಳ್ತಾನೆ. ಅವನ ಒಂದು ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ಅದು ಫಂಡ್ಸ್ ಫ್ರಮ್ ಆಪರೇಷನ್ ಅಂತೇಳಿ. ನೀವು ಎಕ್ಸಾಮ್ನಾಗ ಎರಡರ ಒಂದು ಕೇಳ್ತಾನೆ. ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸ್ಗೆ. ಅದು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು ಅಥವಾ ಏನಿರ್ಬೋದು, ಫಂಡ್ಸ್ ಫ್ರಮ್ ಆಪರೇಷನ್ ಇರ್ಬೋದು. ಸೊ ನೆಕ್ಸ್ಟ್ ಒಂದು ವೇಳೆ 5 ಮಾರ್ಕ್ಸಿಗೆ ಕೇಳಿದ್ರೆ ಅವು ಎರಡರ ಒಂದು ಕೇಳ್ತಾನೆ. 15 ಮಾರ್ಕ್ಸಿಗೆ ಕೇಳಿದ್ರೆ ನೀವು ಅಷ್ಟು ಹಾಕಬೇಕು ಅಂತ ನೀವು ಅಂಡರ್ಸ್ಟ್ಯಾಂಡ್ ಆಯ್ತಾ? ಅದ್ರಾಗ ಫಸ್ಟ್ ಹೆಡಿಂಗ್ ಹಾಕಿರಿ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ಫಸ್ಟ್ ಹೆಡಿಂಗ್ ಹಾಕಿರಿ. ಎವ್ರಿವನ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ಅದಕ್ಕೆ ಹೆಡಿಂಗ್ ಹಾಕಿರಿ ಸ್ಟೇಟ್ಮೆಂಟ್. ಯಾವ ಪ್ರಾಬ್ಲಮ್ ಅಂತ ಹೇಳ್ತೀನಿ? ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿ ಪರ್ಟಿಕ್ಯುಲರು 2 ಇಯರ್ ಅಮೌಂಟ್ ಕಾಲಮ್. ಅಂದರೆ 2 ಇಯರ್ ಅಮೌಂಟ್ ಕಾಲಮ್ ಅಂತಂದ್ರೆ ದೇ ವಿಲ್ ಗಿವ್ ದ 2 ಇಯರ್ ಅಮೌಂಟ್. ಅಂದರೆ 2 ಇಯರ್ಸ್ ಅಮೌಂಟ್ ಕೊಟ್ಟಿರ್ತಾರೆ ಅವರು. ಆ 2 ಇಯರ್ಸ್ ಅಮೌಂಟ್ ಬೇಸ್ ಮೇಲೆ ನಾವೇನು ಮಾಡೋಣ ಅಂತಂದ್ರೆ ತಗೊಂತ. ಓಕೆ ನೋಡ್ರಿ, 7th ಒಂದು ಪ್ರಾಬ್ಲಮ್ ಯಾವಾಗಂದು 2018 7th ಒಂದು ಪ್ರಾಬ್ಲಮ್ ಇದು ಆ್ಯಕ್ಚುಲಿ. ರೈಟಾ ಮನುಷ್? ಏನೈತಿ ಓದ್ತಾನೆ ಕೇಳಿ ಒಂದು ಸೆಕೆಂಡ್. ಫ್ರಮ್ ದ ಫಾಲೋವಿಂಗ್ ಡೇಟಾ ಗಿವನ್ ಬಿಲೋ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಸ್ಕೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೋಡ್ರಿ, ಸ್ಕೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡ್ಬೇಕು ನೀವು. ಅಂದರೆ ಈಗ ನಾವು ಪ್ರಿಪೇರ್ ಮಾಡಾಕ್ತಿರೋದು ಏನಂತಂದ್ರೆ ಸ್ಕೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದೆ ಆ್ಯಕ್ಚುಲಿ. ರೈಟಾ? ಎಷ್ಟು ವರ್ಷದ ಡೇಟಾ ಬರೋದು ನೋಡ್ರಿ, 2016 ಮತ್ತು 2017 2 ಇಯರ್ದು ಅಮೌಂಟ್ ಕಾಲಮ್ ಇದೆ ಆ್ಯಕ್ಚುಲಿ. 2 ಇಯರ್ದು ಏನಿದೆ ಅಮೌಂಟ್ ಕಾಲಮ್. ನೆಕ್ಸ್ಟ್ ಕಾಲಮ್ ಯಾವ್ದಂತಂದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟ್ ಅಂದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಷ್ಟು ಕಾಲಮ್ಸ್ ಬರ್ತಾವೆ. ಟೋಟಲಿ ಎಷ್ಟು ಕಾಲಮ್ಸ್ ಅದಾವೆ ನೋಡ್ರಿ? ಪರ್ಟಿಕ್ಯುಲರ್ 4 ಅಮೌಂಟ್ ಕಾಲಮ್ಸ್. 2016, 17, ಇನ್ನೊಂದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ಯಾವುದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ 4 ಕಾಲಮ್ಸ್ ಬರ್ತಾವೆ ಒಟ್ಟ. ಈಗ ಏನು ಮಾಡೋದು? ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಇಟ್ಸ್ ಅ ಸಿಂಪಲ್ ಫಾರ್ಮ್. ಏನಂತಂದ್ರೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತಂದ್ರೆ ಏನು? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತೇಳಿ. ಅಂದರೆ ಕರೆಂಟ್ ಅಸೆಟ್ ಒಳಗೆ ನಾವೇನು ಲೆಸ್ ಮಾಡಬೇಕು? ಕರೆಂಟ್ ಲಯಬಿಲಿಟಿನ ಮೈನಸ್ ಮಾಡಬೇಕಾಗಿದ್ದ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ. ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸಿಗೆ. ಈಗ ವಾಟ್ ಆರ್ ದ ಐಟಮ್ಸ್ ಆರ್ ಗಿವನ್ ದ್ಯಾಟ್ ಅಂದರೆ ನಮಗೆ ಗೊತ್ತಿರೋ ಪ್ರಕಾರ ಕರೆಂಟ್ ಅಸೆಟ್ ಯಾವ, ಕರೆಂಟ್ ಲಯಬಿಲಿಟಿ ಯಾವುದು ಅಂತ ನಮ್ಗೆ ಗೊತ್ತದು ಒಂದು ಸಣ್ಣ ಐಡಿಯಾ ಐತಿ. ಅದರ ಕರೆಂಟ್ ಅಸೆಟ್ ಯಾವ, ಕರೆಂಟ್ ಲಯಬಿಲಿಟಿ ಯಾವುದು ನೋಡ್ಕೊಂಡು ಲೆಕ್ಕ ಮಾಡಬೇಕು. ಫಸ್ಟ್ ಒಂದು ಎ ಅಂತ ಹಾಕಿ ಕರೆಂಟ್ ಅಸೆಟ್ಸ್ ಅಂತ ಬಂದಿದೆ. ಕರೆಂಟ್ ಅಸೆಟ್ಸ್ ಬರ್ರೆ. ಈಗ ಕರೆಂಟ್ ಅಸೆಟ್ಸ್ನಾಗ ಯಾವ್ಯಾವ ಬರ್ತಾವೆ 1 by 1 ನೋಡ್ತಾ ಹೋಗೋಣ. ಓಕೆ, ಕರೆಂಟ್ ಅಸೆಟ್ಸ್ನಾಗ ಯಾವ ಬರ್ತವೆ 1 by 1 ನೋಡ್ಕೊಂತ ಬಂದರೆ, ಒಂದನೇ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬರಲ್ಲ. ಇದು ಕರೆಂಟ್ ಅಸೆಟ್ಸ್ ಅಲ್ಲ, ಕರೆಂಟ್ ಲಯಬಿಲಿಟಿನ ಅಲ್ಲ. ಲಾಂಗ್ ಟರ್ಮ್ ಲೋನ್ಸು ಕರೆಂಟ್ ಅಸೆಟ್ನೂ ಅಲ್ಲ, ಕರೆಂಟ್ ಲಯಬಿಲಿಟಿನ ಅಲ್ಲ. ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟಿ CL ಅದು. ನೆಕ್ಸ್ಟ್ ಒಂದು BP CL ಅಂದರೆ ಕರೆಂಟ್ ಲಯಬಿಲಿಟಿ. ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ಕರೆಂಟ್ ಲಯಬಿಲಿಟಿ.
ಪ್ಲಾಂಟ್ ಅಂಡ್ ಮೆಷಿನರಿ ಫಿಕ್ಸ್ಡ್ ಅಸೆಟ್ ಇದು, ಕರೆಂಟ್ ಅಸೆಟ್ ಅಲ್ಲ. ಪ್ಲಾಂಟ್ ಅಂಡ್ ಮೆಷಿನರಿ ಏನಿದೆ ಫಿಕ್ಸ್ಡ್ ಅಸೆಟ್. ನೆಕ್ಸ್ಟ್ ಒಂದು ಗುಡ್ ವಿಲ್ ಫಿಕ್ಸ್ಡ್ ಅಸೆಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಿಕ್ಸ್ಡ್ ಅಸೆಟ್. ನೆಕ್ಸ್ಟ್ ಒಂದು ಯಾವುದು ಸ್ಟಾಕ್, ಡೆಟರ್ಸ್, ಬ್ಯಾಂಕ್ ಬ್ಯಾಲೆನ್ಸ್, ಪ್ರಿಪೇಡ್ ಎಕ್ಸ್ಪೆನ್ಸಸ್. ಇವು 4 ಏನಂತಂದ್ರೆ ಕರೆಂಟ್ ಅಸೆಟ್. 1 by 1 ಬರ್ಕೊಂಡು ಬಂದ್ಬಿಡ್ರಿ. ಒಂದನೇಕ್ಕೆ ಯಾವುದು ಸ್ಟಾಕ್. 1ನೇ ವರ್ಷ ಎಷ್ಟೈತಿ ನೋಡ್ರಿ ಇದು 1 ಲಕ್ಷ. ಇದು ಎಷ್ಟೈತಿ 2ನೇ ವರ್ಷದ್ದು 1,35,000. ಯಾವ್ದು ಸ್ಟಾಕ್. ನೆಕ್ಸ್ಟ್ ಒಂದು ಡೆಟಾರ್ಸ್, ಇದು 1,12,500. ಇದು 1,22,500. ಬ್ಯಾಂಕ್ ಬ್ಯಾಲೆನ್ಸ್ ಇದು 20,000. ಇದು 32,500. ಪ್ರಿಪೇಡ್ ಎಕ್ಸ್ಪೆನ್ಸಸ್ 12,500, 11,000. ಇವೆಲ್ಲ ಏನಂದ್ರೆ ಇವು ಕರೆಂಟ್ ಅಸೆಟ್. ಇವು ಇದಕ್ಕೆ ಟೋಟಲ್ ಕರೆಂಟ್ ಅಸೆಟ್ ಅಂತ ಬರೀರಿ, ಇನ್ ಬ್ರಾಕೆಟ್ ಎ ಅಂತೇಳಿ. ಟೋಟಲ್ ಕರೆಂಟ್ ಅಸೆಟ್ ಇನ್ ಬ್ರಾಕೆಟ್ ಎ ಅಂದ್ರೆ ಒಂದ್ಸರಿ ಫಸ್ಟ್ ಕರೆಂಟ್ ಅಸೆಟ್ ಬರ್ಕೊಂಡ್ಬಿಡೋಣ ಎಲ್ಲ ಅಂತ ನೀಟಾಗಿ ಅರ್ಥ ಹೇಳ್ತಿರ್ದೆ. ಈಗ ಟೋಟಲ್ ಮಾಡೋಕ್ಕಿಂತ ಬಿಫೋರ್ ನಾನು ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ. ಇಲ್ಲಿ 2 ಕಾಲಮ್ ಅದ ನೋಡ್ರಿ, ಒಂದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ನೊಂದು ಯಾವ್ದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟ್ ಹೆಚ್ಚಿಗೆ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಹೆಚ್ಚಿಗೆ ಆಗೈತೆ ಅಂತ ಅರ್ಥ. ಕರೆಂಟ್ ಅಸೆಟ್ ಏನಾಗೈತೆ ಅಂದ್ರೆ ಹೆಚ್ಚಿಗೆ ಆಗೈತೆ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗೈತೆ ಅಂತ ಅರ್ಥ, ಹೆಚ್ಚಿಗೆ ಆಗೈತೆ ಅಂತ ಅರ್ಥ. ಕರೆಂಟ್ ಅಸೆಟ್ ಕಡಿಮೆ ಆತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗೈತೆ ಅಂತ ಅರ್ಥ, ಕಡಿಮೆ ಆಗೈತೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ 1ನೇ ವರ್ಷ ಸ್ಟಾಕ್ ಎಷ್ಟಿತ್ತು, 2ನೇ ವರ್ಷಕ್ಕೆ ಎಷ್ಟಾಗೈತಿ 1,35,000. ಅಂದ್ರೆ 35,000 ಹೆಚ್ಚಿಗೆ ಆತ ಕಡಿಮೆ ಆತ, ಹೆಚ್ಚಿಗೆ ಆತ. 35,000 ಹೆಚ್ಚಿಗೆ ಆತಂದ್ರೆ ಅದನ್ನ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಹಾಕಿ. ಅಂದ್ರೆ ಕರೆಂಟ್ ಅಸೆಟ್ ಹೆಚ್ಚಿಗೆ ಆತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನದಂಗ ಹೆಚ್ಚಿಗೆ ಆದಂಗ. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದಾ? 2ನೇ ತಗೊಳ್ಳೋಣ ಕಾಲ್ ಬಂತ ಏನಿಲ್ಲ. ಓಕೆ, 2ನೇದು 1,12,500 ಒಳಗೆ 1,22,500 ಕಳೆದ್ರೆ 10,000 ಡಿಫ್ರೆನ್ಸ್ ಆಗ್ತದೆ. ಎಷ್ಟು ಡಿಫ್ರೆನ್ಸ್ ಆಗ್ತದೆ 10,000. ಇದು ಇನ್ಕ್ರೀಸ್ ಡಿಕ್ರೀಸ್? ಇನ್ಕ್ರೀಸ್. ಎಷ್ಟು 10,000. ಇದು 12,500 ರೂಪಾಯಿ ಇನ್ಕ್ರೀಸ್. ಇದು ನೋಡಪ್ಪ 12,500 ಇದ್ದಿದ್ದು ಎಷ್ಟಾಗೈತಿ ಇಲ್ಲಿ 11,000 ಆಗೈತೆ. ಅಂದ್ರೆ ಕಡಿಮೆ ಆಗೈತಿ. ಕಡಿಮೆ ಆಗೈತಲ್ಲ, ಎಷ್ಟು ಕಡಿಮೆ ಆಯ್ತು 1,500. ಸೊ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅನ್ಕೊಂತೀನಿ. ಫಸ್ಟ್ ಕರೆಂಟ್ ಅಸೆಟ್ ಯಾವ ಬರ್ತಾವೆ ಅಷ್ಟು ಬರ್ಕೋಬೇಕು, ಬರ್ಕೊಂಡು ಟೋಟಲ್ ಮಾಡಬೇಕು. ಟೋಟಲ್ ಮಾಡ್ಕೊಂಡ್ಮೇಲೆ ಇದನ್ನ ಇನ್ಕ್ರೀಸ್ ಡಿಕ್ರೀಸ್ ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ಕೊಂತೀರಿ? 1ನೇ ವರ್ಷಕ್ಕಿಂತನೂ ಅಮೌಂಟ್ 2ನೇ ವರ್ಷ ಜಾಸ್ತಿ ಇತ್ತಂದ್ರೆ ಇನ್ಕ್ರೀಸ್ ಆಗೈತೆ ಅಂತ ಅರ್ಥ. 1ನೇ ವರ್ಷಕ್ಕಿಂತನೂ 2ನೇ ವರ್ಷ ಕಡಿಮೆ ಇತ್ತಂದ್ರೆ ಏನಾಗೈತೆ ಅಂತ ಅರ್ಥ, ಡಿಕ್ರೀಸ್ ಆಗೈತೆ ಅಂತ ಅರ್ಥ. ಅಂಡರ್ಸ್ಟ್ಯಾಂಡ್ ಆತ? ಹೆಚ್ಚಿಗೆ ಆಗೈತೆ ಅಂತಂದ್ರೆ ಕರೆಂಟ್ ಅಸೆಟ್ ಹೆಚ್ಚಿಗೆ ಆಗೈತೆ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಹೆಚ್ಚಿಗೆ ಆಗೈತೆ ಅಂತ ಅರ್ಥ. ಕರೆಂಟ್ ಅಸೆಟ್ ಕಡಿಮೆ ಆಗೈತೆ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗೈತೆ ಅಂತ ಅರ್ಥ, ಕಡಿಮೆ ಆಗೈತೆ ಅಂತ ಅರ್ಥ. ಕರೆಂಟ್ ಅಸೆಟ್ ಕಡಿಮೆ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಕೈತಿ. ಕರೆಂಟ್ ಅಸೆಟ್ ಹೆಚ್ಚಿಗೆ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗೈತಿ, ಹೆಚ್ಚಿಗೆ ಆಕೈತಿ. ಇದ್ರ ರಿವರ್ಸ್ ಯಾವಾಗಲೂ ಕರೆಂಟ್ ಲಯಬಿಲಿಟಿ. ಇದ್ರ ರಿವರ್ಸ್ ಯಾವಾಗಲೂ ಏನಾಗೈತಿ, ಕರೆಂಟ್ ಲಯಬಿಲಿಟಿ. ನೋಡ್ರಿ ಕರೆಂಟ್ ಲಯಬಿಲಿಟಿ ಅಂತ ಹಾಕಿ. ಕರೆಂಟ್ ಲಯಬಿಲಿಟಿ ಅಂತ ಅಂದ್ರೆ ಮೇಲೆ ಒಂದು 3 ಐಟಮ್ ಬಿಟ್ಟಿದ್ವಿ ನೋಡ್ರಿ ನಾವು. ಒಂದಕ್ಕೆ ಯಾವ್ದು ಕ್ರೆಡಿಟಾರ್ಸ್. ಎಷ್ಟೆಷ್ಟಿತ್ತು ಕ್ರೆಡಿಟಾರ್ಸ್ 80,000. ಇನ್ನೊಂದು ಎಷ್ಟಪ್ಪಿ 1,25,000. ನೆಕ್ಸ್ಟ್ ಒಂದು ಬಿ ಪಿ 50,000. ಇದೆಷ್ಟು 55,000. ಅಡ್ವಾನ್ಸ್ ಇನ್ಕಮ್ ನಾವು ಅಡ್ವಾನ್ಸ್ ಆಗಿ ಇಸ್ಕೊಂಡಿದ್ದು ಲಯಬಿಲಿಟಿ ಆಗುತ್ತೆ 5,000. ಇನ್ನೊಂದು ಎಷ್ಟಪ್ಪ 6,000. ಟೋಟಲ್ ಮಾಡಿ ಈಗ 80,000 80 1 30 1,35,000 ರೂಪಾಯಿ ಇದೆ. 125 155 ಎಷ್ಟಾಯ್ತು 180 180 ಪ್ಲಸ್ 1,80,000 ಅಂತ. ಈಗ ಮ್ಯಾಗದು ಟೋಟಲ್ ಮಾಡಿದ್ರೆ ಎಷ್ಟಾಗಿತ್ತು ಅದು 2,45,000. ದಿಸ್ ಒನ್ 3,01,000 ಆಯಿತು. ಈಗ ನಾವೊಂದು ಮಾತು ಹೇಳ್ತೀನಿ. ಕರೆಂಟ್ ಅಸೆಟ್ ಒಂದು ವಿಚಾರ ಎಲ್ಲರೂ ಕೇಳಿ ಗಮನ ಇಟ್ಟು. ಕರೆಂಟ್ ಅಸೆಟ್ ಹೆಚ್ಚಿಗೆ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಕ್ಕೈತೆ ಅಂತ ಹೇಳಿದೆ, ಹೆಚ್ಚಿಗೆ ಆಕೈತೆ ಅಂತ ಹೇಳಿದೆ. ಕರೆಂಟ್ ಅಸೆಟ್ ಕಡಿಮೆ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಏನಕ್ಕೈತೆ ಅಂತ ಹೇಳಿದೆ, ಆಕಾಶಕ್ಕೆ ಕಡಿಮೆ ಆಕೈತೆ ಅಂತ ಹೇಳಿದೆ. ಈಗ ಇದ್ರದ್ದು ರಿವರ್ಸ್ ಇರುತ್ತೆ ಅವ್ರಿಗೆ. ಅಂದ್ರೆ ಕರೆಂಟ್ ಅಸೆಟ್ ಹೆಚ್ಚಿಗೆ ಆತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾದಂಗೆ ಕಡಿಮೆ ಆದಂಗೆ. ಕರೆಂಟ್ ಲಯಬಿಲಿಟಿ ಹೆಚ್ಚಿಗೆ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆದಂಗೆ. ಕರೆಂಟ್ ಲಯಬಿಲಿಟಿ ಕಡಿಮೆ ಆತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾದಂಗೆ ಹೆಚ್ಚಿಗೆ ಆದಂಗೆ. ಈಗ ನೋಡ್ರಿ 80,000 ಇದ್ದಿದ್ದು 1,25,000 ಆಗೈತಿ. ಕರೆಂಟ್ ಲಯಬಿಲಿಟಿ ಏನಾಗೈತಿ ಜಾಸ್ತಿ ಆಗೈತಿ. ಎಷ್ಟು ಜಾಸ್ತಿ ಅಂತಂದ್ರೆ 45,000 ರೂಪಾಯಿ ಜಾಸ್ತಿ ಆಗುತ್ತೆ. ಆ 45,000 ರೂಪಾಯಿ ಜಾಸ್ತಿ ಇದ್ರೆ ಕರೆಂಟ್ ಲಯಬಿಲಿಟಿ ಜಾಸ್ತಿ ಇದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾದಂಗೆ ಕಡಿಮೆ ಆದಂಗೆ. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಎಲ್ಲರಿಗೆ? ಎರಡನೇ ಬಂದು 50,000 ಇದ್ದಿದ್ದು 55,000 ಆತಂದ್ರೆ 5,000 ರೂಪಾಯಿ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ.
ಸೊ ಇನ್ಕ್ರೀಸ್ ಆತಂತಂದ್ರೆ 5,000 ರೂಪಾಯಿ ಏನಾದಂಗೆ ಡಿಕ್ರೀಸ್ ಆದಂಗೆ, ವರ್ಕಿಂಗ್ ಕ್ಯಾಪಿಟಲ್ ಏನಾದಂಗೆ ಡಿಕ್ರೀಸ್ ಆದಂಗೆ. ರಾಮಗೌಡ ಅರ್ಥ ಆಗುತ್ತೆ ಏನಂತ? ಕರೆಂಟ್ ಅಸೆಟ್ ಹೆಚ್ಚಿಗೆ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಹೆಚ್ಚಿಗೆ ಆದಂಗೆ, ಬಟ್ ಕರೆಂಟ್ ಲಯಬಿಲಿಟಿ ಹೆಚ್ಚಿಗೆ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾದಂಗೆ ಕಡಿಮೆ ಆದಂಗೆ ಅಂತ ಅರ್ಥ ತಾನೇ ಹೇಳ್ತಿರೋದು. ಸೊ ನೆಕ್ಸ್ಟ್ ಒನ್ ಇದ್ರಾಗ ಏನಾಗೈತಿ 1,000 ಕಡಿಮೆ ಆಯ್ತು. ಈಗ ಈ ಲೈನ್ ಐತಲ್ಲ ಇದು ಲಾಸ್ಟ್ನೇದು, ಈ ಲೈನ್ ಮಾತ್ರ ಲಾಸ್ಟ್ ಹೋಗು ಗಿರಿ ಹೇಳಿ. ಕರೆಂಟ್ ಲಯಬಿಲಿಟಿ ಇನ್ ಬ್ರಾಕೆಟ್ ಬಿ ದೃಶ್ಯಂತ ಮಣಿಕಂಠ. ಈಗ ಇದ್ರಾಗ ಏನು ಮಾಡೋಣ ಅಂತ ಒಂದು ಮಾತು ಹೇಳಿ, ಒಂದೊಂದು ವಿಷಯ ಎಲ್ಲರೂ ಗಮನ ಇಟ್ಕೊಳ್ಳಿ. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀ ಬ್ರಾಕೆಟ್ನಾಗ ಎ ಮೈನಸ್ ಬಿ ಅಂತ ಬರೀಬೇಕು. ಬ್ರಾಕೆಟ್ನಾಗ ಏನಂತ ಬರೀಬೇಕು? ಎ ಮೈನಸ್ ಬಿ. ಇಲ್ಲಿ ನೋಡ್ರಿ 2,45,000ದಾಗ 1,35,000 ಕಳೆದ್ರೆ ಏನು ಎಷ್ಟು ಉಳಿತು? 1,10,000. 3,01,000 ಒಳಗೆ 1,86,000 ಕಳೆದ್ರೆ ಇನ್ನು ಎಷ್ಟು ಉಳಿತು? 1,15,000 ಉಳಿತು. ರೈಟ್? ಎಲ್ಲರಿಗೂ ಅರ್ಥ ಆಗಿರ್ಬೋದಾ? ಅರ್ಥ ಆಗಿರ್ತಲ್ಲ? ವರ್ಕಿಂಗ್ ಕ್ಯಾಪಿಟಲ್ ಇದು ಎ ಮೈನಸ್ ಬಿ. ಇಲ್ಲಿಂದ ನಾನು ಒಂದು 2 ಲೈನ್ಸ್ ಬಿಟ್ಟು ಈ ಥರ ಟೋಟಲ್ ಅಮೌಂಟ್ ಗೆರೆ ಹೇಳ್ತೀನಿ. 2 ಲೈನ್ಸ್ ಬಿಟ್ಟು ಟೋಟಲ್ ಅಮೌಂಟ್ ಗೆರೆ ಹೇಳಿದ್ರೆ ಒಂದು ವಿಷಯ ಎಲ್ಲರೂ ಕೇಳಿರಿ, ಇಲ್ಲೇ ಇಂಪಾರ್ಟೆಂಟ್ ಇರೋದು. ಇಲ್ಲೇ ಏನು ಮಾಡೋಣ? ಇದನ್ನು ಟೋಟಲ್ ಮಾಡಿರಿ, ಇದನ್ನು ಟೋಟಲ್ ಮಾಡಿ. ಫಸ್ಟ್ 35 + 10 ಎಷ್ಟು ಆಗ್ತದೆ? 45 40 + 47 57,500 ಒಂದು ವಿಷಯ. ಇದೆಷ್ಟು ರೀತಿ 45 50 52,500 ಆಗುತ್ತೆ. ಅರ್ಥ ಆಗೈತೆ ಎಲ್ಲರಿಗೆ? ಇದು 57,500, ಇದು 52,500. ನವೇನು ಅವ್ರಿಗೆ ದರ್ಶನ ಅವರೆಲ್ಲ ಬರೋಕ್ಕೆ ರೆಗ್ಯುಲರ್ ಆಗಿ. ಹಾಂ ಓಕೆ, ಒಂದು ವಿಷಯ ಕೇಳಿರಿ ಎಲ್ಲರೂ, ಒಂದು ಸೆಕೆಂಡ್ ಕೇಳಿ. ಏನು ಮಾಡ್ತೀನಿ? ಫಸ್ಟ್ ಇವೇಟ್ ಕಾಲಮ್ ನೋಡೋಣ. ಯಾಕೆ ಹೆಚ್ಚಿಗೆ ಐತಿ? ಎರಡರಾಗಿ 2ನೇ ವರ್ಷ ಜಾಸ್ತಿ ಐತಿ. 2ನೇ ವರ್ಷ ಜಾಸ್ತಿ ಐತಿ. 1,15,000 1,15,000 ಎರಡು ಕಡೆ ಬರೀತೀನಿ. ಬರ್ದಿಲ್ಲ? ಈ ಕಡೆದ್ದು ರಮೇಶ್ ಕಳ್ಕೊಂಡ್ರೆ ಇನ್ನು ಎಷ್ಟು ಉಳಿತು? 5,000 ಉಳಿತು. ಕನ್ಫರ್ಮ್ ಆತಲ್ಲಿ. ಈ ಕಡೆ ಈ ಪಟ್ಟಿ ಈ 2 ಲೈನು, ಈ 2 ಲೈನಾಗ ಯಾರು ಹೆಚ್ಚಿಗೆ ಐತಿ? 57,500 ಇದ್ರಾಗ ಇದನ್ನು ಕಳೆದ್ರೆ ಎಷ್ಟು ಉಳಿತು? 5,000. ಎರಡು ಒಂದೇ ಲೈನಿಗೆ ಇರಬೇಕು. ಅರ್ಥ? ಇವನ್ನ 2 ತಗೊಂಡು ಕಳೆದಾಗೂ ಅಷ್ಟ ಅಮೌಂಟ್ ಬರಬೇಕು, ಇವೆರಡು ತಗೊಂಡು ಕಳೆದಾಗ ಅಮೌಂಟ್ ಏನು ಬರಬೇಕು? ಸೇಮ್ ಬರಬೇಕು. ಬಂತಂದ್ರೆ ನಾವು ಮಾಡಿದಂಥ ಲೆಕ್ಕ ಏನೈತಿ ಕರೆಕ್ಟ್ ಐತಂತ ಮನಸ್ಸಲ್ಲ? ಓಕೆ, ಒಂದು ವಿಷಯ ಕೇಳಿ. ವರ್ಕಿಂಗ್ ಕ್ಯಾಪಿಟಲ್ ಹೆಂಗೆ ಅಂತ ಗೊತ್ತಾಗ್ತಲ್ಲ? ಎ ಮೈನಸ್ ಬಿ ಅಂತ ಹೇಳಿ. ಎ ಮೈನಸ್ ಬಿ ಹೆಂಗೆ ಬಂತಂತ ಗೊತ್ತಾಗ್ತಲ್ಲ ಅವ್ರಿಗೆ? ಈಗ ಇದರ ಕರೆಂಟ್ ಅಸೆಟ್ ಒಳಗೆ ಕರೆಂಟ್ ಲಯಬಿಲಿಟಿ ಕಳ್ಕೊಂಡ್ರೆ ನಮ್ಗೆ ಇದು ಬಂದ್ಬಿಡುತ್ತೆ. ಆಮೇಲೆ ಏನು ಮಾಡಬೇಕು? ಇವನ್ನೆಲ್ಲವೂ ಟೋಟಲ್ ತೊಗೊಂಡು ಫಸ್ಟ್ ಈ 2 ಅಮೌಂಟಿಂದ ಡಿಫ್ರೆನ್ಸ್ ಮಾಡ್ಕೋಬೇಕು. ಮಾರ್ಕೆಟ್ನಾಗ 5,000 ಅಂತ. ಆಮೇಲೆ ಈ 2 ಅಮೌಂಟ್ನಾಗ ಯಾರು ಜಾಸ್ತಿ ಇತ್ತು? 57,500 ಇತ್ತಲ್ಲ, ಅದನ್ನ 2 ಕಡೆ ಬರ್ಕೊಂಡು ಈ ಕಡೆ ಮೈನಸ್ ಮಾಡಬೇಕು. ಎಷ್ಟು ಬಂತು? 5,000 ಬಂತು. ಅಂಡರ್ಸ್ಟ್ಯಾಂಡ್ ಆಗೈತೆ ಸಣ್ಣ ಕಾನ್ಸೆಪ್ಟ್? ಈಗ ನಾನು ನಿಮ್ಗೆ ಹೇಳ್ತಿರೋ ಕಾನ್ಸೆಪ್ಟ್ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ರಿ. ಈಗ ಇದು ಯಾಕೆ ಹೆಚ್ಚಿಗೆ ಇತ್ತೇಳಿ? 57,500 ಹೆಚ್ಚಿಗಿತ್ತ. ಅದು ಯಾವ ಕಾಲಮ್? ಹಂಗಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿತ್ತಂತೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀಬೇಕಾಗುತ್ತೆ. ಇನ್ಕ್ರೀಸ್ ಏನಂತ ಬರೀಬೇಕು? ವರ್ಕಿಂಗ್ ಕ್ಯಾಪಿಟಲ್ ಅಂತೇಳಿ ಬರೀಬೇಕು. ಇಲ್ಲಿಗೆ ಪ್ರಾಬ್ಲಮ್ ಫಿನಿಶ್ ಅದ. ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸಿಗೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ 2017 ಒಳಗೈತಿ. ಎಲ್ಲರೂ ಮಾಡಿ 2017 ಒಳಗೆ. ಓಕೆ, ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಹೇಳ್ತಾರೆ. ಈಗ ಲಾಸ್ಟ್ ಫಾರ್ ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸಿಗೆ. ಈಗ ಕೇಳಿದಂಥ ರೀಸೆಂಟ್ ಕ್ವಶನ್ ಪೇಪರ್ಗೆಲ್ಲ ಏನೈತಿ? ಫಂಡ್ಸ್ ಫ್ರಮ್ ಆಪರೇಷನ್ ಐತಿ. ಫಂಡ್ಸ್ ಫ್ರಮ್ ಆಪರೇಷನ್ ಹೆಂಗೆ ಸಾಲ್ವ್ ಮಾಡ್ತೇವೆ ಅನ್ನೋದು ಫಾರ್ಮೆಟ್ ಕೊಡ್ತೀರಿ. ಒಂದು ನಿಮಿಷ ಕೇಳಿ, ನಾನು ಈಸಿಯಾಗಿ ಬರೋಂಥ ಫಾರ್ಮೆಟ್ ಮಾತಾಡೋಂಗಿಲ್ಲ. ಓಕೆ, ಫಂಡ್ಸ್ ಫ್ರಮ್ ಏನಂತ ಹೇಳ್ತಾರೆ ಅವರು? ಆಪರೇಷನ್. ಹೌದಾ? ಪರ್ಟಿಕ್ಯುಲರ್ ಎಷ್ಟು ಅಮೌಂಟ್ ಕಾಲಮ್ ಹೇಳ್ರಿ? 2 ಅಮೌಂಟ್ ಕಾಲಮ್ಸ್ ಬರಲಿ ಎಲ್ಲರೂ. ಅದರೊಳಗೆ ಫಸ್ಟ್ ಒಂದು ನೀವು ಏನು ಬರ್ಕೋಬೇಕಂತಂದ್ರೆ ಇದಕ್ಕೆ ಕ್ಲೋಸಿಂಗ್ P&L ಅಕೌಂಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕ್ಲೋಸಿಂಗ್ P&L ಅಕೌಂಟ್. ಕ್ಲೋಸಿಂಗ್ P&L ಅಕೌಂಟ್ ಅಂದ್ರೆ ಸೆಕೆಂಡ್ ಇಯರ್ ಪ್ರಾಫಿಟ್ ಅಂತ. ಏನಂತ? ಸೆಕೆಂಡ್ ಇಯರ್ ಏನಂತ? ಪ್ರಾಫಿಟ್ ತಗೋಬೇಕು ಅಥವಾ ಸೆಕೆಂಡ್ ಇಯರ್ ಅಮೌಂಟ್ ತಗೋಬೇಕು ಅಂತ. P&L ಅಕೌಂಟ್ನ ಸೆಕೆಂಡ್ ಇಯರ್ ಅಮೌಂಟ್ನ ತಗೋಬೇಕು ಅಂತ ಇರತ್ತೆ. ಇದಾದ ಮೇಲೆ ಇದಕ್ಕೆ ಆ್ಯಡ್ ಮಾಡಬೇಕು.
ಯಾಡ್ ಏನು ಮಾಡ್ತಾರೆ ಅಂತಂದ್ರೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ತಗೊಂತಾರೆ. ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ತಗೊಳ್ತೀವಿ ನಾವು ಇದಕ್ಕೆ ಈ ಫಂಡ್ಸ್ ಇದಕ್ಕೆ ಹೋಗ್ತೀವಿ. ಇದ್ರಾಗ ಫಸ್ಟ್ ಒಂದು ತಗೋಬೇಕಾಗಿದ್ದ ಡೆಪ್ರಿಸಿಯೇಷನ್. ಏನು ತಗೋರಿ? ಡೆಪ್ರಿಸಿಯೇಷನ್. ಎರಡನೇದು ಏನು ತಗೊಂತಾರೆ ಅಂದ್ರೆ ಇದಕ್ಕೆ ಡಿವಿಡೆಂಡ್ ಪೇಡ್ ತಗೊಂತಾರೆ ನಾವು. ಡಿವಿಡೆಂಡ್ ಇತ್ತಂದ್ರೆ ಡಿವಿಡೆಂಡ್ ಪೇಡ್ ತಗೋಬೇಕು. ಹೌ ಮಚ್ ಇಸ್ ದ ಡಿವಿಡೆಂಡ್ ಪೇಡ್? ಅಲ್ಲ ಬಟ್ ಡಿವಿಡೆಂಡ್ ಪೇಡ್ ತಗೋತೀವಿ ನಾವು, ಪ್ರಾಬ್ಲಮ್ ಮಾಡಿದಾಗ. ಮೂರನೇದು ಗುಡ್ ವಿಲ್ ರಿಟರ್ನ್ ಆಫ್. ಗುಡ್ ವಿಲ್ ಏನಂತ? ರಿಟರ್ನ್ ಆಫ್. ನೆಕ್ಸ್ಟ್ ನಾಲ್ಕನೇದು ಯಾವುದು? ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್. ಐದನೇದು ಪ್ರಾವಿಷನ್ ಅನ್ನೋ ವರ್ಡ್. ಪ್ರಾವಿಷನ್ ಅಂತಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಆಗಿರ್ಬೋದು, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಒಟ್ಟು ಟೋಟಲ್ ಆಗಿ ಎಲ್ಲ ಪ್ರಾವಿಷನ್ಸ್ ಇವನ್ನೆಲ್ಲವೂ ಯಾರು ಮಾಡ್ಕೋಬೇಕು. ಇದ್ರ ಜೊತೆಗೆ ಪ್ರಾವಿಷನ್ ಜೊತೆಗೆ ಲಾಸ್ ಅಂತ ಬರ್ಬೋದು. ಲಾಸಸ್ ಅಂತೇಳಿ ಪ್ರಾವಿಷನ್ ಆ್ಯಂಡ್ ಲಾಸಸ್ ಅಂತೇಳಿ. ಈಗ ಲಾಸ್ ಇತ್ತಂದ್ರೆ ಅದೇ ಮಾಡ್ಕೋಬೇಕು, ಯಾರು ಮಾಡ್ಕೋಬೇಕು. ಬಂದಮೇಲೆ ಲೆಸ್ ನಾನ್ ಕ್ಯಾಶ್ ಇನ್ಕಮ್. ನಾನ್ ಕ್ಯಾಶ್ ಇನ್ಕಮ್ಸ್ ಅಂತ ಹೇಳಿ ಇದರ ಒಂದೊಂದು ಐಟಮ್ ಬರುತ್ತೆ. ಯಾವಾಗಲಿ ಫಸ್ಟ್ ಬರೋದು ಪ್ರಾಫಿಟ್, ಒಂದು ವರ್ಡ್. ಇನ್ನೊಂದು ವರ್ಡ್ ವೆರಿ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಕೇಳಿ, ಒಂದು ನಿಮಿಷ ಕೇಳಿ. ಇಲ್ಲಿ ಕ್ಲೋಸಿಂಗ್ ಪೀರಿಯಡ್ ಎಲ್ಲ ಕೊಂತ ಅಂತ ಹೇಳಿ ಎಷ್ಟನೇ ವರ್ಷದ ಪ್ರಾಫಿಟ್ ತೊಗೊಂಡಿರ್ತೀವಿ? ಸೆಕೆಂಡ್ ಇಯರ್ ಪ್ರಾಫಿಟ್ ತೊಗೊಂಡಿರ್ತಿಲ್ಲ. ಹಂಗಂದ್ರೆ ಫಸ್ಟ್ ಇಯರ್ ಪ್ರಾಫಿಟ್ನ ಈಗ ಲೆಸ್ ಮಾಡಬೇಕು. ಏನಂತ ಹೇಳಿ? ಓಪನಿಂಗ್ ಪಿ ಆ್ಯಂಡ್ ಎಲ್ ಅಕೌಂಟ್ ಅಂತ ಹೇಳಿ ಇನ್ ಬ್ರಾಕೆಟ್ ಯಾವ ವರ್ಷದದು? ಫಸ್ಟ್ ಇಯರ್. ಅದನ್ನು ತಗೊಂಡು ಲೆಸ್ ಮಾಡಿದ ಮೇಲೆ ಬಂದಂಥ ಆನ್ಸರ್ ಫಂಡ್ಸ್ ಫ್ರಮ್ ಆಪರೇಷನ್. ಇಷ್ಟ ನೋಡಪ್ಪ ಈ ಭಾಷೆ. ಏನಂತ ಬಂದಂಥ ಆನ್ಸರ್ ಏನಂತೆ? ಫಂಡ್ಸ್ ಫ್ರಮ್ ಆಪರೇಷನ್. ಸೊ 2018 ಇಯರ್ ಕ್ವಶನ್ ಪೇಪರ್ ತಗೋರಿದ್ರು. 19 ಇಯರ್ ಕ್ವಶನ್ ಪೇಪರ್ ತಗೋರಿ. 2019 ಇಯರ್ ಕ್ವಶನ್ ಪೇಪರ್ ತಮಗೆ 2019 year question paper, problem number 5. Problem number 5. Yes sir. Problem number 4. Problem number 4. Problem number 4. One ಮಾತು ಹೇಳ್ತೀನಿ ಕೇಳಿದ್ರೆ, ಡಿವಿಡೆಂಡ್ ಪೇಡ್ ಇತ್ತಂದ್ರೆ ಅದು ನಾನ್ ಕ್ಯಾಶ್ ಏನಂತ? ಎಕ್ಸ್ಪೆನ್ಸಸ್. ಡಿವಿಡೆಂಡ್ ರಿಸೀವ್ಡ್ ಇತ್ತಂದ್ರೆ ಅದೇನಂತ ಅರ್ಥ? ನಾನ್ ಕ್ಯಾಶ್ ಇನ್ಕಮ್. ನೆನಪಿಲ್ಲ ಸರ್. ಡಿವಿಡೆಂಡ್ ಪೇಡ್ ಇತ್ತಂದ್ರೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್. ಡಿವಿಡೆಂಡ್ ರಿಸೀವ್ಡ್ ಇತ್ತಂದ್ರೆ ಏನಕತಿ? ನಾನ್ ಕ್ಯಾಶ್ ಇನ್ಕಮ್ಸ್ ಅಂತ ಕರಿತೇವೆ ನಾವು. ಅಥವಾ ಹಾಕಿದ್ರೆ ಇದನ್ನು ಬಿಟ್ಟರೆ ಇನ್ನೂ ಒಂದು ತಗೋಬೇಕಾಗಿತ್ತು, ನಾನು ತಗೊಂಡಿಲ್ಲ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಹೇಳಿ. ಏನಂತ ಹೇಳಿ? ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಇಲ್ಲೇ ಯಾರು ಮಾಡಿದ್ರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಇಲ್ಲಿ ನೋಡಪ್ಪ, ಇದ್ರಾಗ ಏನೇನು ಬರ್ಕೋಬೇಕಾಗಿತ್ತಂದ್ರೆ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಒಂದು, ಇದು ಡಿವಿಡೆಂಡ್ ಪೇಡ್ ಇತ್ತಂದ್ರೆ ಇಲ್ಲೇ, ಡಿವಿಡೆಂಡ್ ರಿಸೀವ್ಡ್ ಇತ್ತಂದ್ರೆ ಇಲ್ಲೇ. ಅದ್ರ ತನ ಯಾಕಂದ್ರೆ ಡಿವಿಡೆಂಡ್ ಪೇಡ್ ಇತ್ತಂದ್ರೆ ಇಲ್ಲಿ ಹಚ್ಚೈತನ್ನ, ಡಿವಿಡೆಂಡ್ ರಿಸೀವ್ಡ್ ಇತ್ತಂದ್ರೆ ಈ ಕಡೆ ಬರೀಬೇಕು. ಇದು ಎಲ್ಲರೂ 2019 ಒಳಗೆ ಪ್ರಾಬ್ಲಮ್ ನಂಬರ್ 4. 2019 ಒಳಗೆ ಪ್ರಾಬ್ಲಮ್ ನಂಬರ್ 4. ಓಕೆ, ಪ್ರಾಬ್ಲಮ್ ನಂಬರ್ 4 ಇಸ್ 2019 year question paper. Okay, ಓದೋಣ ಫಸ್ಟ್. ಫೈಂಡ್ ಔಟ್ ದ ಫಂಡ್ಸ್ ಫ್ರಮ್ ಆಪರೇಷನ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಪೇ ಆ್ಯಂಡ್ ಎಲ್ ಅಕೌಂಟ್, ವೆರಿ ಇಂಪಾರ್ಟೆಂಟ್. ಪೇ ಆ್ಯಂಡ್ ಎಲ್ ಅಕೌಂಟ್ ಆನ್ 31/12/2018. ಅದಂದ್ರೆ ಕ್ಲೋಸಿಂಗ್ ಇಂದ ಅದಂತ, ಅಂದ್ರೆ ಕ್ಲೋಸಿಂಗ್ ಪೇ ಆ್ಯಂಡ್ ಎಲ್ ಅಕೌಂಟ್ ಕೊಡೋಣ ಅಂತ ಫಸ್ಟ್ಗೆ. ಎಷ್ಟು ಕೊಡೋಣ? ಕ್ರೆಡಿಟ್ ಅಂತ ಕೊಡೋಣ ನೋಡಿರಿ ಬ್ರಾಕೆಟ್ನಾಗ. ಏನಂತ ಕೊಡೋಣ ಬ್ರಾಕೆಟ್ನಾಗ? ಕ್ರೆಡಿಟ್. ಕ್ರೆಡಿಟ್ ಅಂದರೆ ಯಾವಾಗಲೂ ಪ್ರಾಫಿಟ್ಟು, ಡೆಬಿಟ್ ಅಂದರೆ ಯಾವಾಗಲೂ ಲಾಸ್. ಪೇ ಆ್ಯಂಡ್ ಎಲ್ ಅಕೌಂಟ್ ಮುಂದೆ ಹೋದ್ರೆ ಏನು? ಪೇ ಆ್ಯಂಡ್ ಎಲ್ ಅಕೌಂಟ್ ಆನ್ 1/1/2018 ಅಂದರೆ ಓಪನಿಂಗ್ ಪೇ ಆ್ಯಂಡ್ ಎಲ್ ಅಕೌಂಟ್. ಎಲ್ಲಿ ಲೆಸ್ ಮಾಡ್ಬೇಕು ಅನ್ನೋದು ಗೊತ್ತೈತಲ್ಲ ಎಲ್ಲರಿಗೂ. ಮುಂದೆ ಹೋದ್ರೆ ಗುಡ್ ವಿಲ್ ರಿಟರ್ನ್ ಆಫ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ನಮ್ಗೆ ತೊಗೋಬೇಕು. ನೆಕ್ಸ್ಟ್ ಒಂದು ಡೆಪ್ರಿಸಿಯೇಷನ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ನಾಗೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇಲ್ಲೇ ತೊಗೋಬೇಕು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇಲ್ಲೇ ತೊಗೋಬೇಕು. ನೆಕ್ಸ್ಟ್ ಒಂದು ಯಾವ ರೀತಿ ಡಿವಿಡೆಂಡ್ ರಿಸೀವ್ಡ್ ಅದನ್ನು ನಾನ್ ಕ್ಯಾಶ್ ಇನ್ಕಮ್ ಯಾವ ತೊಗೋಬೇಕು. ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಎಲ್ಲಿ ತೊಗೋಬೇಕು? ಲಾಸ್ ಮ್ಯಾಗಲ್ ಪೋರ್ಷನ್ ಯಾವಾಗ ತೊಗೋಬೇಕು? ಪ್ರಾಫಿಟ್ ಕೆಳಗೆ ತೊಗೋಬೇಕು, ನಾನ್ ಕ್ಯಾಶ್ ಇನ್ಕಮ್ ತೊಗೋಬೇಕು. ಐದು ನೋಡಿ ಕೆಳಗೆ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂತ ಏನಿಲ್ಲ ಅದನ್ನ ಕೆಳಗೆ ತೊಗೋಬೇಕು. ಹಾಕ್ರಿಲ್ಲ. ಕ್ಯಾಲ್ಕುಲೇಷನ್ಸ್ ಆಫ್ ಫಂಡ್ ಫ್ರಮ್ ಆಪರೇಷನ್ಸ್. ಫಂಡ್ಸ್ ಫ್ರಮ್ ಆಪರೇಷನ್
ಅಂತ ಹೇಳಿ ಫಸ್ಟ್ಗೆ ಕ್ಲೋಸಿಂಗ್ P&L ಅಕೌಂಟ್ ಅಂತ ಬರೀರಿ. ಇನ್ ಬ್ರಾಕೆಟ್ 31/3/2018 ನೋಡ್ರಿ, ಸಾರಿ 31/12/2018. So how much is the amount they are given in the problem? 4,35,000. So by that amount you have to add non-cash expenses. ಅಂದ್ರೆ ಇಲ್ಲಿ ಹೇಳಲ್ಲ ಆಸ್ ದ ಫಾರ್ಮೆಟ್ ಪ್ರಕಾರ ಹೇಳಲ್ಲ ಅವಾಗ ಕೊಟ್ಟಿದ್ದಾನ. ನೆಕ್ಸ್ಟ್ ಕೊಟ್ಟಿದ್ದೆ ಅದ ಗುಡ್ ವಿಲ್, ರಿಟರ್ನ್ ಆಫ್ ಎಷ್ಟು ಅಮೌಂಟ್ 22,500 ಫಸ್ಟ್ ಒನ್. Second one, depreciation return of 14,500. Third one, transfer to general reserve. ಎಷ್ಟು amount 90,000. Fourth one, provision for income tax. ಎಷ್ಟೈತೆ 1,13,500. ಡಿವಿಡೆಂಡ್ ರಿಸೀವ್ಡ್, ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಅಂತ ಬರುತ್ತೆ ನೋಡ್ರಿ. ಡಿವಿಡೆಂಡ್ ರಿಸೀವ್ಡ್ ಕೆಳಗೆ ಹೋಗ್ತೈತಿ. ಲಾಸ್ ಆನ್ ಸೇಲ್ ಆಫ್ ಏನಂತ ಹೇಳ ಮಷಿನರಿ ಎಷ್ಟು ಅಂತಪ್ಪ 22,500 ಟೋಟಲ್ ಮಾಡಿ. ನಾ ಹೇಳಿದ ಅರ್ಥ ಮಾಡ್ಕೇಳ್ರಿ. ಇವನ್ನ ಯಾರು ಮಾಡ್ತೀವಿ ಲೆಸ್ ಮಾಡೋ ಯಾವ ಅಂತ ಹೇಳಿ ನಾನು ಇಲ್ಲೇ ಒಂದು ಡಿವಿಡೆಂಡ್ ಫೇಲ್ಡ್ ಇತ್ತಂದ್ರೆ ಮೇಲೆ ಆ್ಯಡ್ ಮಾಡ್ಕೋಬೇಕು, ಡಿವಿಡೆಂಡ್ ರಿಸೀವ್ಡ್ ಇತ್ತಂದ್ರೆ ಕೆಳಗೆ ಲೆಸ್ ಮಾಡ್ಕೋಬೇಕು. ಡಿವಿಡೆಂಡ್ ರಿಸೀವ್ಡ್ ಪ್ರಾಫಿಟ್ ಓಪನಿಂಗ್ P&L ಅಕೌಂಟ್ ಕೆಳಗಿನ ಕ್ವಶನ್ ಬರ್ತವೆ, ಹೌದಾ? ಈಗ ಟೋಟಲ್ ಮಾಡಕ್ಕೆ ಎಷ್ಟು ಬಂತು ನೋಡ್ರಿ, 3,15,000. ಟೋಟಲ್ ಮಾಡಿದ್ರೆ 7,50,000 ಬಂತು. ಲೆಸ್ ಏನಿದು ನಾನ್ ಕ್ಯಾಶ್, ಅಥವಾ ಇದಕ್ಕೆ ನಾನ್ ಕ್ಯಾಶ್ ಅನ್ನೋದಕ್ಕಿಂತ ಇನ್ನೊಂದು ಏನಂತ ಹೇಳ್ತಾರೆ, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ ಇವಕ್ಕೆ? ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್ ಏನಂತ ಕರೀತಾರೆ ಇನ್ಕಮ್ಸ್. ಅದರೊಳಗೆ ಫಸ್ಟ್ ಒಂದು ಓಪನಿಂಗ್ P&L ತೊಗೊಂಬಿಡೋಣ ನಾವು. ಫಸ್ಟಿಗೆ ಯಾವಾಗಲೂ ಓಪನಿಂಗ್ P&L ಅಂತ ಕಂಪಲ್ಸರಿ ಕೊಟ್ಟಿರ್ತಾನೆ ಪ್ರಾಬ್ಲಮ್ನಾಗ. ಓಪನಿಂಗ್ P&L ಎಷ್ಟೈತೆ ಅಂತಂದ್ರೆ 45,000. ಇನ್ನೊಂದು ಪ್ರಾಬ್ಲಮ್ ಬರೀ. ಎರಡನೇದು ಪ್ರಾಫಿಟ್ ಆನ್ ಸೇಲ್ ಆಫ್ ಯಾವಂತೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟೈತಿ 90,000. ಫೋರ್ತ್ ಒಂದು ಡಿವಿಡೆಂಡ್ ರಿಸೀವ್ಡ್, ಅದೊಂದು ಬಾಕಿ ಐತಿ ನೋಡ್ರಿ. $45,000. $1,80,000 ಕಳ್ಕೊಳ್ರಿ ಬರ್ರಿ. ಫಂಡ್ಸ್ ಫ್ರಮ್ ಆಪರೇಷನ್ ಪ್ಯಾಕೇಜ್ ಐತಿ 5 ವರ್ಷಕ್ಕೆ. ನಾ ಹೇಳ್ದೆ ನೋಡ್ರಿ, ಆಗಲೇ ಮಾಡೋದ್ರ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಈಸಿ ಐತಿ, ಫಂಡ್ಸ್ ಫ್ರಮ್ ಆಪರೇಷನ್ ಈಸಿ ಐತಿ. ನೀವು 15 ವರ್ಷ ಮಾಡ್ಬೇಕಂದ್ರೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡ್ಕೊಂಡು ಫಂಡ್ಸ್ ಫ್ರಮ್ ಆಪರೇಷನ್ ನೋಡ್ಬೇಕು. ಇನ್ನೊಂದು 15 ವರ್ಷ ಹೇಳುತ್ತೆ ನಿಮಗೆ ಒಂದಿಷ್ಟು ಟೆಕ್ನಿಕ್ಸ್ ಹೇಳ್ತೇನೆ ನಾನು. ಹೆಂಗೆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಂಡಿಡ್ಬೇಕಂದ್ರೆ ನಾವು ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಬಿಟ್ಟರೆ ಮತ್ತೇನು ನೋಡಬಾರ್ದು. ಫಂಡ್ಸ್ ಫ್ರಮ್ ಆಪರೇಷನ್ ಮಾಡೋ ಹೊತ್ನಾಗ ಯಾವಾಗ 15 ವರ್ಷದಾಗ ಫಂಡ್ಸ್ ಫ್ರಮ್ ಆಪರೇಷನ್ ಮಾಡೋ ಹೊತ್ನಾಗ ನೋಟ್ ನಂಬರ್ 2 ಒಂದು ಹೇಳೋದರ್ಥ ಮಾಡ್ತೀವಿ. ನೋಟ್ ನಂಬರ್ 2 ಒಂದು. ಎರಡನೇದು ಏನು ನೋಡ್ಬೇಕಂತ ಹೇಳ್ತೇನೆ ನೋಡ್ರಿ. ನೋಟ್ ಗುಡ್ ವಿಲ್ ನೋಟ್ ನೋಡ್ಬೇಕು. ಎದನ್ನು ನೋಡ್ಬೇಕು? ಗುಡ್ ವಿಲ್ ಇಂದ ಏನು ನೋಡ್ಬೇಕು? ನೋಟ್. ಇನ್ನು ಒಂದು ಏನು ನೋಡ್ಬೇಕಂದ್ರೆ ಅಡ್ಜಸ್ಟ್ಮೆಂಟ್ ನೋಡ್ಬೇಕು. ಇದು ನೋಡಿದ್ರೆ ಇದು 15 ವರ್ಷದಿಂದ ಲೈಟ್ ಮುಗಿತಂತ. ಏನೇನು ನೋಡ್ಬೇಕಂದ್ರೆ ಆಗಿನ ಗಂಟೆ ಬರ್ಸ್ತಾನೆ, 15 ವರ್ಷ ತೊಗೊಂಡು ಹೋಗುತ್ತೆ ಬರ್ಸ್ಬಿಡ್ತಾನೆ ನನಗೆ, ಅದು ನೋಡ್ಕೋಬೇಕು. ನೆಕ್ಸ್ಟ್ ಒಂದು ವರ್ಕಿಂಗ್ ಕ್ಯಾಪಿಟಲ್ ವರ್ಕಿಂಗ್ ನೋಟ್ ಹಾಕಿ ಆಮೇಲೆ ಏನು ಮಾಡ್ಬಿಡ್ತೀವಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹಾಕಿಬಿಡ್ತೀವಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸಿ ಐತಿ. ಈಗ 15 ವರ್ಷ ಸ್ಟೆಪ್ ಬರ್ಸೋತ್ತೆ, ಸ್ಟೆಪ್ ಬರ್ಸ್ಬಿಡ್ತಾನೆ ನೀಟಾಗಿ. ಇದು ಕ್ಲಿಯರ್ ಆಗ್ತಂಪ. ಫಂಡ್ಸ್ ಫ್ರಮ್ ಆಪರೇಷನ್ ಯಾವ ವರ್ಷದಿದೆ 19. ಈಗ ಇನ್ನೊಂದು 2018 ಒಂದು ಹಾಕ್ತೀನಿ ಮಾಡೋಣ ಎಲ್ಲರೂ. ಓಕೆ, ಕಮ್ ಟು ದ 2018 ಕ್ವಶನ್ ಪೇಪರ್ ಪ್ರಾಬ್ಲಮ್ ನಂಬರ್ 4.
2018 ಕ್ವಶನ್ ಪೇಪರ್ ಕ್ವಶನ್ ನಂಬರ್ ಎಷ್ಟದು 4 ಅದ್ರಾಗ ಏನು ಹೇಳ್ತಾರೆ ಕ್ವಶನ್ ನೋಡ್ರಿ ಫೈಂಡ್ ಔಟ್ ದ ಫಂಡ್ಸ್ ಫ್ರಮ್ ಆಪರೇಷನ್ ಫ್ರಮ್ ದ ಫಾಲೋವಿಂಗ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಅಪ್ರಿಸಿಯೇಷನ್ ಅಂತ ಹೇಳ್ತಾನೆ ಎಷ್ಟು ಅಂತ ಹೇಳ್ತಾನೋ 5 lakh ನೆಟ್ ಪ್ರಾಫಿಟ್ ಒಂದ ಬಿಡೋಣ ಬರ್ಕೊಡು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸೊ ನಿಮ್ಗೆಲ್ಲ ಟೈಪ್ ಪ್ರಾಬ್ಲಮ್ಸ್ ಇರಲಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಮಾಡ್ತಿದ್ದೇವೆ ಇದನ್ನ 5 lakh ಇದಕ್ಕೆ ಯಾರು ಗೊತ್ತಲ್ಲ ನಿಮಗೆ ನಾನ್ ಆಪರೇಟಿಂಗ್ ಏನಂತ ಎಕ್ಸ್ಪೆನ್ಸಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ರಿ ಅಥವಾ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅಂತ ಬರ್ರಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾರು ಅಲ್ಲಿಂದ ನೋಡ್ರಿ ಕೇಳ್ಕೊಟ್ಟಣ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಎಷ್ಟೈತೆ ಹೌ ಮಚ್ ದೇ ಆರ್ ಗಿವನ್ 1,25,000 ನೆಕ್ಸ್ಟ್ ಒಂದು ಡಿವಿಡೆಂಡ್ ಪ್ರಪೋಸ್ ಡಿವಿಡೆಂಡ್ ಎಷ್ಟು ಹೇಳೋಣ 50,000 ಹೇಳೋಣ ಆ್ಯಂಡ್ ಪ್ರೊವಿಷನ್ ಫಾರ್ ಎದಕ್ಕೆ ಅಂತ ಹೇಳೋಣ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 75,000 ಡೆಪ್ರಿಷಿಯೇಷನ್ 1 lakh ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳೋಣ ಅದು ಕೆಳಗೆ ಬರುತ್ತೆ ಮುಗಿಸ್ಬಿಡ್ತೀವಿ ಎಷ್ಟು ಆಯ್ತು ನೋಡ್ರಿ ಇದು 1,25,000 ಪ್ಲಸ್ 2,25,000 3,50,000 ಸೊ ಎಷ್ಟು ಉಳಿತು ರಿಮೈನಿಂಗ್ 1,50,000 ಉಳಿತು ಲೆಸ್ ನಾನ್ ಆಪರೇಟಿಂಗ್ ಸಾರಿ 8 lakh ಎಷ್ಟಾಯ್ತು 50,000 ಯಾಕಂದ್ರೆ ಯಾರು ನೋಡ್ಬೇಕಲ್ಲ 5 lakh ಪ್ಲಸ್ 3,50,000 ಅಂದ್ರೆ ಎಷ್ಟಾಗ್ತತಿ 8,50,000 ನಾನ್ ಆಪರೇಟಿಂಗ್ ಏನಂತ ಬರ್ತೀರಿ ಇದಕ್ಕೆ ಇನ್ಕಮ್ ಒಂದೊಂದು ಐದು ನೋಡ್ರಿ ಯಾವ್ದು ಪ್ರಾಫಿಟ್ ಆನ್ ಸೇಲ್ ಆಫ್ ಯಾರಂತಪಿ ಎಫ್ ಎ ಫಿಕ್ಸ್ಡ್ ಅಸೆಟ್ ಎಷ್ಟೈತಂತಮ್ಮ ಏನು ಎಷ್ಟು ಹೋಯ್ತು ದಿಸ್ ಈಸ್ ಫಂಡ್ಸ್ ಫ್ರಮ್ ಆಪರೇಷನ್ ಈಸಿ ಐತಿ ಅನ್ಕೊಂತೀನಿ ನಾನು ಆ್ಯಕ್ಚುಲಿ ಇದು ಓಕೆ ಎಷ್ಟು ಮಾರ್ಕ್ಸಿಗೆ 5 marks ಈಗ ಒಂದನೇ ಸ್ಟೆಪ್ ಏನು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಸೆಕೆಂಡ್ ಸ್ಟೆಪ್ ಏನು ನಾವು ಈ ಥರ ಮಾಡಿದವಲ್ಲ ಫಂಡ್ಸ್ ಫ್ರಮ್ ಆಪರೇಷನ್ ಥರ್ಡ್ ಸ್ಟೆಪ್ ಏನು ಹಾಕ್ತೇವೆ ಇವಾಗ ನಾವು ವರ್ಕಿಂಗ್ ನೋಟ್ಸ್ ಹಾಕ್ತೇವೆ ಎದ್ರ ಬಗ್ಗೆ ವರ್ಕಿಂಗ್ ನೋಟ್ಸ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ತೀರಿ ವರ್ಕಿಂಗ್ ನೋಟ್ಸ್ ಈಸ್ ರಿಲೇಟಿಂಗ್ ಟು ಪರ್ಚೇಸ್ ಆರ್ ಸೇಲ್ ಆಫ್ ಅಸೆಟ್ಸ್ ಅಂತ ಹೇಳಿ ಎಂಥ ಅಸೆಟ್ಸ್ ಫಿಕ್ಸ್ಡ್ ಅಸೆಟ್ ಸೇಲ್ ಆಗೈತೋ ಅಥವಾ ಏನಾಗೈತಿ ಪರ್ಚೇಸ್ ಆಗೈತೋ ಅನ್ನೋದಕ್ಕೆ ಕಂಡುಹಿಡಿಯೋದಕ್ಕೋಸ್ಕರ ನಾವು ಹಾಕ್ತೇವೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದನ್ನ ಹೇಳತ್ತಿರೋದು ಸೊ ಈಗ ನಮ್ಮದು ಅಸೆಟ್ ಪರ್ಚೇಸ್ ಆಗೈತೋ ಏನಾಗೈತಿ ಸೇಲ್ ಆಗೈತೆ ಅನ್ನೋದು ಕಂಡುಹಿಡಿಯೋದಕ್ಕೋಸ್ಕರ ನಾವು ಇದನ್ನ ಹಾಕ್ತೀವಿ ಇದನ್ನ ವರ್ಕಿಂಗ್ ನೋಟ್ ಹಾಕ್ತೀವಿ ಈ ವರ್ಕಿಂಗ್ ನೋಟ್ ಹೇಗೆ ಹಾಕ್ತೇವೆ ಅನ್ನೋದು ಒಂದು ಮಾತು ಹೇಳ್ತೀನಿ ಕೇಳಿರ್ತೀವಿ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ತೊಗೋಬೇಕು ಅಸೆಟ್ಟಿನ ಏನು ತೊಗೋಬೇಕು ಓಪನಿಂಗ್ ಬ್ಯಾಲೆನ್ಸ್ ತೊಗೋಬೇಕು ಯಾಕಂದರೆ ಇದ್ರಾಗ ಏನು ಲೆಸ್ ಮಾಡಬೇಕು ಫಸ್ಟು ಡೆಪ್ರಿಷಿಯೇಷನ್ ಲೆಸ್ ಮಾಡಬೇಕು ಡೆಪ್ರಿಷಿಯೇಷನ್ ಲೆಸ್ ಮಾಡಿದ ಮೇಲೆ ಲೆಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಲೆಸ್ ಮಾಡಬೇಕು ಏನು ಲೆಸ್ ಮಾಡ್ಬೇಕಂತ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಲೆಸ್ ಮಾಡಿದ ಮೇಲೆ ಬಂದಂಥ ಆನ್ಸರ್ ಪ್ಲಸ್ ಒಳಗೆ ಬಂತಂದ್ರೆ ಸೇಲ್ ಬಂದಂಥ ಆನ್ಸರ್ ಪ್ಲಸ್ ಒಳಗೆ ಬಂತಂದ್ರೆ ಏನು ಸೇಲ್ ಮೈನಸ್ ಒಳಗೆ ಬಂತಂದ್ರೆ ಪರ್ಚೇಸ್ ನಾನು ಹೇಳೋರ್ಥ ಮಾಡಿಕೆ ಇಲ್ಲಿ ಬಂದಂಥ ಆನ್ಸರ್ ಪ್ಲಸ್ ಬರ್ಬೋದು ಇಲ್ಲಾಂದ್ರೆ ಏನು ಬರ್ಬೋದು ಮೈನಸ್ ಬರ್ಬೋದು ಮೈನಸ್ ಬಂತಂದ್ರೆ ಏನಂತ ಹೇಳಿದೆ ನಾನು ಪರ್ಚೇಸ್ ಪ್ಲಸ್ ಅಂತಂದ್ರೆ ಏನಂತ ಅರ್ಥ ಸೇಲ್ ಇಷ್ಟ ಅರ್ಥ ಕ್ಲಿಯರ್ ಸರ್ ಹೇಳ್ತಿದ್ದೆ ಸರಿ ಈಗ ಸ್ಟೆಪ್ ನಂಬರ್ 4 ಯಾವ್ದಂತಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಯಾವುದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಏನು ಗೊತ್ತಾ ಈ ಪ್ರಾಬ್ಲಮ್ನಾಗೆ ಹೆಂಗೆ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಮಾಡ್ಬೇಕನ್ನೋದು ಒಂದು ಐಡಿಯಾ ಇತ್ತು ಅಂತಂದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ ಅಂತ ಫಸ್ಟಿಗೆ ನಾವು ಸ್ಟೆಪ್ ನಂಬರ್ 1 ಏನು ಮಾಡಿದ್ವಿ ಸ್ಕೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದ್ವಿ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಹೆಂಗೆ ಚೇಂಜ್ ಆಗ್ತೈತಿ ಕರೆಂಟ್ ಅಸೆಟ್ ಹೆಚ್ಚು ಕಮ್ಮಿ ಆದಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಹೆಚ್ಚು ಕಮ್ಮಿ ಆಗ್ತೈತೆ ಅಂತ ನೋಡಿದ್ವಿ ಎರಡನೇ ಸ್ಟೆಪ್ನಾಗ ಏನು ನೋಡಿದ್ವಿ ಫಂಡ್ಸ್ ಫ್ರಮ್ ಆಪರೇಷನ್ ನೋಡಿದ್ವಿ ಫಂಡ್ಸ್ ಫ್ರಮ್ ಆಪರೇಷನ್ ಒಳಗೆ ಏನು ನೋಡಿದ್ವಿ ಅಂತಂದ್ರೆ ನಾವು ಹೇಳಿದಲ್ಲ ಕ್ಯಾಶ್ ಸರ್ ಆಪರೇಷನ್ ಸಂಬಂಧಪಡದೇ ಇರೋಂಥವನ್ನ ಯಾರು ಮಾಡಿದ್ರೆ ಲೆಸ್ ಮಾಡಿ ಕಂಡುಹಿಡಿದಿದ್ವಿ ಸ್ಟೆಪ್ ನಂಬರ್ 3 ಒಳಗೆ ಏನು ಮಾಡಿದ್ವಿ ವರ್ಕಿಂಗ್ ನೋಟ್ ಇದೆ ಅದ್ರ ಬಗ್ಗೆ ಪರ್ಚೇಸ್ ಆಫ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಬಗ್ಗೆ ಮೂರನೇದು ಏನಂತಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಒಳಗೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಈ ಥರ 2 ಕಾಲಮ್ ಮಾಡ್ತೀವಿ ಈ ಕಡೆ ಅಮೌಂಟು ಇಲ್ಲಿ ಅಮೌಂಟ್ ಒಂದು ವಿಚಾರ ಕೇಳಿ ಇಲ್ಲಿ ಸೋರ್ಸ್ ಆಫ್ ಫಂಡ್ ಬರ್ತೇವೆ ನಾವು ಅಂದ್ರೆ ನನಗೆ ದುಡ್ಡು ಬಂದಿತ್ತು ಸೋರ್ಸ್ ಆಫ್ ಸ್ಟಾಕ್ ಏನಂತ ಬರ್ತೀವಿ ನಾವು ಫಂಡ್ ಬಗ್ಗೆ ಬರ್ತೀವಿ ಇಲ್ಲಿ ಅಪ್ಲಿಕೇಶನ್ ಆಫ್ ಫಂಡ್ ಬರ್ತೀವಿ ನಾನು ನಿಮಗೆ ಏನು ನೋಡಬೇಕು ಅನ್ನೋದನ್ನ ನೀಟಾಗಿ ಹೇಳ್ಬಿಡ್ತೇನೆ ನಾನು ಇವನ್ನ ನೋಡಿ ಹಿಂಗೆ ಬರೀಬಿಡ್ತೇನೆ ಲೆಕ್ಕ
ಎಷ್ಟೋ ಮಂದಿ ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು ಯಾವ ಐಟಮ್ ತೊಗೋಬೇಕು ಏನು ತೊಗೋಬೇಕು ಅನ್ನೋದು. ಇದನ್ನು ನಾ ಬಿಡಿಸೋ ಹೊತ್ತಿನಾಗ ನಾನು ಹೆಂಗೆ ಮಾಡ್ತೇನೆ ಗೊತ್ತಾ, 15 ವರ್ಷ ಲೆಕ್ಕ ಬಿಡಿಸೋ ಹೊತ್ತಿನಾಗ ಇದನ್ನು ಹೆಂಗೆ ಬಿಡಿಸ್ತಾನೆ ಅನ್ನೋ ಒಂದು ವಿಚಾರ ಹೇಳ್ತೀನಿ. ಫಸ್ಟ್ ನೋಟ್ ನಂಬರ್ 1 ಹೋಗ್ಬೇಕು. ನೋಟ್ ನಂಬರ್ 1 ಈಸ್ ಆಲ್ವೇಸ್ ಶೇರ್ ಕ್ಯಾಪಿಟಲ್ ಇರುತ್ತೆ. ಏನಿರುತ್ತೆ? ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಹೆಚ್ಚಿಗೆ ಆತಂತಂದ್ರೆ ಸೋರ್ಸ್. ಶೇರ್ ಕ್ಯಾಪಿಟಲ್ ಹೆಚ್ಚಿಗೆ ಆತಂದ್ರೆ ಏನಂತ? ಸೋರ್ಸ್. ನೋಟ್ ನಂಬರ್ 1 ಒಳಗಿರುತ್ತೆ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಹೆಚ್ಚಿಗೆ ಆದ್ರೆ ಸೋರ್ಸ್ ಆಫ್ ಫಂಡ್. ಹಾಗಾದ್ರೆ ಶೇರ್ ಕ್ಯಾಪಿಟಲ್ ಕಡಿಮೆ ಆತಂದ್ರೆ ಏನಂತ ಅರ್ಥ? ಶೇರ್ ಕ್ಯಾಪಿಟಲ್ ಹೆಚ್ಚು ಕಡಿಮೆ ಆತಂದ್ರೆ ಏನಂತ? ಅಪ್ಲಿಕೇಶನ್ ಆಫ್ ಫಂಡ್. ನಾವು ಯಾವ ಕಡೆ ಬರೀಬೇಕು ಅನ್ನೋದು ಅಷ್ಟೇ ಯೋಚನೆ ಮಾಡ್ಬೇಕು. ಈಗ ನಾವು ಅರ್ಥ ನೋಟ್ ನಂಬರ್ 1 ಆತ. ನೋಟ್ ನಂಬರ್ 2 ನೋಡಂಗಿಲ್ಲ. ನೋಟ್ 2 ಸಂಬಂಧ ಇಲ್ಲ. ಇನ್ನೊಂದು ನೋಟ್ ನಂಬರ್ 3 ಇಂಪಾರ್ಟೆಂಟ್. ನೋಟ್ ನಂಬರ್ 3 ಅಂದರೆ ಅದು ಗೊತ್ತಾ, ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಕರೀತಾರೆ. ಅದು ಡಿವೆಂಚರ್ ಅಂತ ಇರ್ತೈತಲ್ಲ, ಅದು ಡಿವೆಂಚರ್ ಅಥವಾ ಲೋನ್. ಡಿವೆಂಚರ್ ಹೆಚ್ಚಿಗೆ ಆತಂದ್ರೆ ಈ ಕಡೆ ಅಂದ್ರೆ ಅದು ಸೋರ್ಸ್ ಆಫ್ ಫಂಡ್. ಡಿವೆಂಚರ್ ಕಡಿಮೆ ಆತಂತಂದ್ರೆ ಅದೇನಂತ ಅರ್ಥ? ಅಪ್ಲಿಕೇಶನ್ ಆಫ್ ಫಂಡ್. ಅರ್ಥ ಆಗೈತಿ ಎಲ್ಲರಿಗಿದೆ? ಕ್ಲಿಯರ್ ಆಗುತ್ತೆ? ಫೋನ್ ಬರುತ್ತೆ ಅಲ್ಲ? ಕ್ಲಿಯರ್ ಆಯ್ತಾ? ನೋಟ್ ನಂಬರ್ 1 ನೋಟ್ ನಂಬರ್ 3 ಇಂಪಾರ್ಟೆಂಟ್ ಆದಂಗೆ ಆತಿ. ಅದನ್ನು ಬಿಡ್ಸಕ್ಕೆ ನೋಟ್ ನಂಬರ್ 1 ನೋಟ್ ನಂಬರ್ ಇನ್ನೊಂದು ಯಾವ್ದು 3 ಈಸ್ ವೆರಿ ಇಂಪಾರ್ಟೆಂಟ್ ಅಂದಂಗೆ ಆಗ್ತದೆ. ಇವನ್ ಎರಡು ನೋಡೋದ್ರೆ ನಾ ಏನು ಹೋಗ್ಕೊಂಡು ಗೊತ್ತಾ, ಸ್ಟೆಪ್ ನಂಬರ್ 1 ಸ್ಟೆಪ್ ನಂಬರ್ 2 ಸ್ಟೆಪ್ ನಂಬರ್ 3 ಹೋಗ್ತೀನಿ. ಸ್ಟೆಪ್ ನಂಬರ್ 1 ಏನಿತ್ತು? ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಇತ್ತು, ಗೊತ್ತಾ ನಿಮಗೆ? ಆ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಒಳಗೆ ಆನ್ಸರ್ ಲಾಸ್ಟಿಗೆ ಬರ್ತಿದ್ದೆ ನೀವು. ಇನ್ಕ್ರೀಸ್ ಡಿಕ್ರೀಸ್ ಅಂತ ಬರ್ತಿದ್ವಿ ನೋಡಿ ನೀವು. ಬೇಕಾದ್ರೆ ಒಂದೇ ಆಗ ಲೆಕ್ಕ ಮಾಡಿದ್ವಿ ನೋಡಿ ನಾವು. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಲಾಸ್ಟ್ ಆನ್ಸರ್ ಡಿಫರೆನ್ಸ್ ಮಾಡಿದ್ಮೇಲೆ ಅದಕ್ಕೆ ಆನ್ಸರ್ ಏನಂತ ಬರೀತೀವಿ? ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀತೀವಿ ನಾವು ಲಾಸ್ಟ್ ಆನ್ಸರ್ಗೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇತ್ತಂದ್ರೆ ಅಪ್ಲಿಕೇಶನ್ ನೆನಪಿಟ್ಕೊಳ್ಳಿ. ಇನ್ಕ್ರೀಸ್ ಇನ್ ಏನಿತ್ತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇದ್ರೆ ಅದೇನು? ಅಪ್ಲಿಕೇಶನ್. ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇತ್ತಂದ್ರೆ ಅದೇನಂತ ಅರ್ಥ? ಸೋರ್ಸ್ ಆಫ್ ಫಂಡ್. ಅಂಡರ್ಸ್ಟ್ಯಾಂಡ್ ಆಗತ್ತೆ ಅನ್ಕೊಂಡು ಕಾನ್ಸೆಪ್ಟ್ ನೋಡಿ. ನಾವು ಅನ್ಯಕ್ಕೆ ಏನು ನೋಡಿದೆ? ನೋಟ್ ನಂಬರ್ 1 ನೋಟ್ ನಂಬರ್ ಇನ್ನೊಂದೇನು ನೋಡಿದೆ? 3. ಅದಾದಮೇಲೆ ವರ್ಕಿಂಗ್ ನೋಟ್ ನಮ್ಮದು ಒಂದೇದು ಅಂದರೆ ಚೇಂಜಸ್ ಇನ್ ಅದು ವರ್ಕಿಂಗ್ ಕ್ಯಾಪಿಟಲ್. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕಂಡಿರ್ತೇವೆ ನಾವು. ಅದಾದಮೇಲೆ ನೆಕ್ಸ್ಟ್ ಏನು ಬಿಡಿಸ್ತೇವೆ ನಾವು? ಏನು ಬಿಡಿಸ್ತೇವೆ? ಫಂಡ್ಸ್ ಫ್ರಮ್ ಆಪರೇಷನ್. ಫಂಡ್ಸ್ ಫ್ರಮ್ ಆಪರೇಷನ್ ಯಾವಾಗ? ಸೋರ್ಸ್ ಆಫ್ ಫಂಡ್. ಫಂಡ್ಸ್ ಫ್ರಮ್ ಆಪರೇಷನ್ ಯಾವಾಗ ಏನಂತ? ಸೋರ್ಸ್ ಆಫ್ ಫಂಡ್ ಅಂತ. ಅರ್ಥ? ನೆಕ್ಸ್ಟ್ ಇನ್ನೊಂದು ಏನು ಹಾಕ್ತೇವಲ್ಲ ನಾವು? ಮೊದಲನೇ ಸ್ಟೆಪ್ ವರ್ಕಿಂಗ್ ನೋಟ್. ಪರ್ಚೇಸ್ ಆತಂದ್ರೆ ಅಪ್ಲಿಕೇಶನ್. ಸೇಲ್ ಆತಂದ್ರೆ ಈ ಕಡೆ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಇತ್ತಂದ್ರೆ ಸೋರ್ಸ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಇತ್ತಂದ್ರೆ ಅಪ್ಲಿಕೇಶನ್. ಅಂಡರ್ಸ್ಟ್ಯಾಂಡ್ ಆಗೈತಿ ಅನ್ಕೊಂತೀನಿ ಕಾನ್ಸೆಪ್ಟ್? ಈಸಿ ಐತಿ. ಈಗ ನೋಟ್ ನಂಬರ್ 3 ಮುಗಿಸಿದ್ವಿ ನಾವು. ಇದಾದ್ಮೇಲೆ ಏನು ನೋಡ್ಬೇಕಂತಂದ್ರೆ ಅಡ್ಜಸ್ಟ್ಮೆಂಟ್. ವರ್ಕಿಂಗ್ ನೋಟ್ ನಂಬರ್ 2 ನೋಡಿದ್ವಿ, ಸೋರ್ಸ್ ಆಫ್ ಫಂಡ್. ವರ್ಕಿಂಗ್ ನೋಟ್ ನಂಬರ್ 3 ನೋಡಿದ್ವಿ. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ನೋಡ್ಬೇಕು. ಅಡ್ಜಸ್ಟ್ಮೆಂಟಾಗಿ ಎರಡೇ ಕೊಟ್ಟಿರ್ತಾನೆ ಯಾವಾಗಲೂ ನೆನಪಿಟ್ಕೊಳ್ಳಿ. ಟ್ಯಾಕ್ಸ್ ಪೇಡ್ ಅಂದರೆ ಇನ್ಕಮ್ ಟ್ಯಾಕ್ಸ್, ಇನ್ನೊಂದು ಡಿವಿಡೆಂಡ್ ಪೇಡ್. ಇವೆರಡು ಇರ್ತಾವೆ ನೋಡಿ. ಯಾವಾಗಲೂ ಅಡ್ಜಸ್ಟ್ಮೆಂಟ್ ಇವೆರಡು ಇದ್ದೇ ಇರ್ತಾವೆ. ಇಲ್ಲಿಗೆ ಮಾಡಿದರೆ ಪ್ರಾಬ್ಲಮ್ ಏನಾಗಬೇಕು? ಟ್ಯಾಲಿ ಆಗಬೇಕು. ಇದೇ ಲೆಕ್ಕ. ಎಷ್ಟು ಮಾರ್ಕ್ಸಿಗೆ? 15 ಮಾರ್ಕ್ಸಿಗೆ. ಸೊ ನಾಳೆ ಕ್ಲಾಸ್ನೊಳಗೆ ಏನು ಮಾಡ್ತೇನೆ ಅಂತಂದರೆ 15 ಮಾರ್ಕ್ಸಿಗೆ ಒಂದು 3-4 ಮಾಡಿಸ್ತೀನಿ. ಈಸಿ ಆಗಿಬಿಡ್ತೈತಿ. ನಾಳೆ ಒಂದೇ ಕ್ಲಾಸ್ ಸಿಕ್ಕಂತೀನಿ. 3rd ಸೆಮ್ 4th ಸೆಮ್ ಹಾಕೋಣ. ಓಕೆ, ಬಟ್ ನಾಳೆಗೆ ಅಂದರೆ ಮುಗಿಸ್ಬಿಡೋಣ. ಈಸಿ ಐತಿ.